ಒಂದು ಬೃಹತ್ ಹಡಗನ್ನು ನಿರ್ಮಿಸುವುದಕ್ಕಿಂತ ಅದನ್ನು ನೀರಿಗೆ ಇಳಿಸುವುದೇ ಜಗತ್ತಿನ ಅತ್ಯಂತ ದೊಡ್ಡ ಕೆಲಸ. ಒಂದು ಹೊಸ ಹಡಗನ್ನು ಸಮುದ್ರಕ್ಕೆ ಇಳಿಸುವಾಗ ಅದನ್ನು ಸೃಷ್ಟಿಸಿದ ಇಂಜಿನಿಯರ್ಗಳು ತಮ್ಮ ಉಸಿರನ್ನೇ ಬಿಗಿಹಿಡಿದು ಆತಂಕದಿಂದ ನಿಂತಿರುತ್ತಾರೆ. ಯಾಕೆಂದರೆ ಹಡಗನ್ನು ನೀರಿಗೆ ಇಳಿಸಲು 4 ವಿಧಾನಗಳಿವೆ: ಏರ್ಬ್ಯಾಗ್ ಲಾಂಚಿಂಗ್, ಗ್ರಾವಿಟೇಷನಲ್ ಲಾಂಚಿಂಗ್, ದಿ ಫ್ಲೋಟ್ ಔಟ್ ಮೆಥಡ್ ಆ್ಯಂಡ್ ಮೆಕ್ಯಾನಿಕಲ್ ಲಾಂಚಿಂಗ್. ಹಡಗಿನ ಗಾತ್ರಕ್ಕೆ ಅನುಗುಣವಾಗಿ ಇದು ಬದಲಾಗುತ್ತದೆ, ಆದರೆ ಹೆಚ್ಚಾಗಿ ಬಳಸುವುದು 2 ವಿಧಾನಗಳನ್ನು ಮಾತ್ರ. ಅದರಲ್ಲಿ ಎರಡನೇ ವಿಧಾನವನ್ನು ಬಳಸಿದರೆ 90% ಹಡಗು ಹಾನಿಯಾಗುವ ಸಾಧ್ಯತೆ ಇರುತ್ತದೆ. ಆದರೂ ಅದನ್ನು ಯಾಕೆ ಮಾಡುತ್ತಾರೆ ಎಂದು ನಿಮಗೆ ಗೊತ್ತಾ? ಮೊದಲನೆಯ ವಿಧಾನ ಅತ್ಯಂತ ಸುರಕ್ಷಿತವಾದ ಏರ್ಬ್ಯಾಗ್ ಲಾಂಚಿಂಗ್. ದೊಡ್ಡ ದೊಡ್ಡ ಬಲೂನ್ ರೋಲರ್ಗಳನ್ನು ಹಡಗಿನ ಕೆಳಗೆ ಇಟ್ಟು ಬೆಣ್ಣೆಯಂತೆ ನಿಧಾನವಾಗಿ ಜಾರಿಕೊಂಡು ಹೋಗಿ ನೀರಿಗೆ ಇಳಿಯುವ ಹಾಗೆ ವಿನ್ಯಾಸಗೊಳಿಸಿರುತ್ತಾರೆ. ಈ ವಿಧಾನದಲ್ಲಿ ಹಡಗಿಗೆ ಯಾವುದೇ ದೊಡ್ಡ ಮಟ್ಟದ ಹಾನಿಯಾಗುವುದಿಲ್ಲ. ಆದರೆ ಎರಡನೇ ವಿಧಾನವಿದೆಯಲ್ಲ, ಅದು ತೀರಾ ಡಮಾಲ್ಡಿಮಿಲ್. ಅದಕ್ಕೆ ಗ್ರಾವಿಟೇಷನಲ್ ಲಾಂಚಿಂಗ್ ಎಂದು ಹೆಸರು. ಈ ವಿಧಾನದಲ್ಲಿ ಸಾವಿರಾರು ಟನ್ ತೂಕದ ಹಡಗನ್ನು ಹಾಗೆಯೇ ಪಕ್ಕದ ಭಾಗದಿಂದ ಸಮುದ್ರದೊಳಕ್ಕೆ ನೂಕಿಬಿಡುತ್ತಾರೆ. ಇದರಿಂದ ಸೃಷ್ಟಿಯಾಗುವ ರಾಕ್ಷಸ ಅಲೆಗಳು ಮತ್ತು ಅದರ ಪ್ರಭಾವ ನೋಡಲು ಮಾಸಾಗಿರುತ್ತದೆ. ಹಡಗು ಈ ನೀರಿಗೆ ಅಪ್ಪಳಿಸುವ ವೇಗಕ್ಕೆ 90% ಅದರ ತಳಭಾಗ ಡ್ಯಾಮೇಜ್ ಆಗಿಬಿಡುತ್ತದೆ. ಕೆಲವೊಮ್ಮೆ ಹಡಗು ಎಂದು ಕೇಳಿದರೆ ಆಶ್ಚರ್ಯವಾಗಬಹುದು. ಯಾಕೆ ಎಂದರೆ ಕೆಲವು ಹಡಗು ನಿರ್ಮಾಣದ ಯಾರ್ಡ್ಗಳಲ್ಲಿ ಸ್ಥಳದ ಅಭಾವವಿರುತ್ತದೆ. ಆದರೆ ಹೀಗೆ ಆಗುವ ಹಾನಿಯನ್ನು ಸರಿಪಡಿಸಲು ಸ್ಕ್ಯೂಬಾ ಡೈವರ್ಗಳು ಸಮುದ್ರದ ತಳಕ್ಕೆ ಹೋಗಿ ಅಂಡರ್ ವಾಟರ್ ವೆಲ್ಡಿಂಗ್ ಮಾಡುತ್ತಾರೆ. ಇದಕ್ಕಾಗಿಯೇ ಸಾವಿರಾರು ಡಾಲರ್ಗಳನ್ನು ಖರ್ಚು ಮಾಡುತ್ತಾರೆ. ಈ ಬೆರಗುಗೊಳಿಸುವ ಇಂಜಿನಿಯರಿಂಗ್ ರಿಸ್ಕ್ ಬಗ್ಗೆ ನೀವೇನು ಹೇಳುತ್ತೀರಿ? ಕಾಮೆಂಟ್ ಮಾಡಿ.